ವೆಲ್ಕಮ್ ಬ್ಯಾಕ್. ಸೌಜನ್ಯ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣದ ಹೋರಾಟಗಾರ್ತಿ ಸಂಧ್ಯಾಗೆ ಸಂಕಷ್ಟ ಎದುರಾಗಿದೆ. ನಾಯಕನಿಗೆ ಅಥವಾ ಒಂದು ಸಮುದಾಯದ ನಾಯಕ ಮತ್ತು ಗಾಯಕನಿಗೆ ಧಮಕಿ ಹಾಕಿದ್ರ ಸಂಧ್ಯಾ ಪವಿತ್ರ ನಾಗರಾಜ್. ಕೈಕಾಲು ಮುರಿಸ್ತೀನಿ ಎಂದು ಗಾಯಕ ಕೆ ರಾಜೇಶ್ಗೆ ಧಮಕಿ ಹಾಕಲಾಗಿದೆ ಎಂಬ ಆರೋಪ. ಗಾಯಕನಿಗೆ ಧಮಕಿ ಹಾಕಿದ್ರ ಪವಿತ್ರ ನಾಗರಾಜ್. ಕೈಕಾಲು ಮುರಿಸ್ತೀನಿ ಎಂದು ಗಾಯಕ ಕೆ ರಾಜೇಶ್ಗೆ ಧಮಕಿ ಹಾಕಿದ್ದರು ಎಂಬ ಆರೋಪ. ಸೌಜನ್ಯ ಪ್ರಕರಣವನ್ನ ಮುಂದಿಟ್ಟುಕೊಂಡು ಹೆಸರು ಮಾಡಿದ್ದ ಸಂಧ್ಯಾ ಪವಿತ್ರ ನಾಗರಾಜ್ ವಿರುದ್ಧ ಪೂಂಜಾಲಕಟ್ಟೆಯಲ್ಲಿ ದೂರು ದಾಖಲಾಗಿದೆ. ಹೆದರಿಸಿ ಬೆದರಿಸಿ ಬಡವರ ಮೇಲಿನ ಕೇಸ್ ಕೋರ್ಟ್ನಲ್ಲಿ ಕ್ವಾಶ್ ಮಾಡಿಸ್ತೀನಿ ಎಂದು ವಂಚನೆಯನ್ನ ಮಾಡಿದ್ರಂತೆ. ಫೇಸ್ಬುಕ್ ಮೂಲಕ ಗಾಯಕ ಕೆ ರಾಜೇಶ್ ಪರಿಚಯ ಮಾಡಿಕೊಂಡಿದ್ದ ಸಂಧ್ಯಾ SC ST ಆಕ್ಟ್ ನಡಿ ಕೇಸ್ಗಳಿದ್ರೆ ಕ್ವಾಶ್ ಮಾಡಿಕೊಡ್ತೀನಿ ಎಂದಿದ್ದ ಸಂಧ್ಯಾ ನಂಬಿಸಿದ್ರು, ನಂಬಿಕೆಗೆ ಒಳಗಾಗಿದ್ರು. ಗಾಯಕ ತಮ್ಮ ಹಳೆ ಕೇಸಿದ್ದ ಕಾರಣ ಸಂಧ್ಯಾ ಬಳಿ ಸಹಾಯವನ್ನ ಕೇಳಿದ್ದ ರಾಜೇಶ್. ನಾನು ಬಗೆಹರಿಸಿಕೊಡ್ತೀನಿ ಎಂದು ನಂಬಿಸಿ ರಾಜೇಶ್ ಬಳಿ 3 ಲಕ್ಷ ಹಣ ಪಿಕ್ಕಿದ್ದ ಸಂಧ್ಯಾ ಪವಿತ್ರ ನಾಗರಾಜ್. ಹಣ ಕೊಟ್ಟರು ಸಮಸ್ಯೆ ಬಗೆಹರಿಸದ ಕಾರಣ ಗಾಯಕ ರಾಜೇಶ್ಗೆ ಸ್ವಲ್ಪ ಸಂಶಯ ಆಗುತ್ತೆ. ಪ್ರಶ್ನೆ ಮಾಡಿದ ಗಾಯಕನಿಗೆ ಮತ್ತಷ್ಟು ಹಣ ಕೊಡುವಂತೆ ಸಂಧ್ಯಾ ನಾಗರಾಜ್ ಬೇಡಿಕೆ. ಇನ್ನು ಗಾಯಕ ಮಂಗಳೂರು ಭಾಗದವರಾಗಿದ್ದರಿಂದ ಸ್ವಲ್ಪ ವಿಳಂಬವಾಗಿ ಸಂಶಯ ಬಂದಿದೆ. ಕೇಸ್ ಕ್ವಾಶ್ ಬಗೆಗಿನ ದಾಖಲೆ ಕೇಳಿದ ಕೂಡಲೇ ಈಕೆ ಯೂಟರ್ನ್ ನೋಡಿದ್ದಾಳೆ. ಸಂಧ್ಯಾ ನನಗೆ ಥ್ರೆಟ್ ಮಾಡಿದ್ದಾರೆ ಎಂದು ಆರೋಪ ಮಾಡಿ ದೂರು ಕೊಟ್ಟಂತಹ ಗಾಯಕ ರಾಜೇಶ್ ಬಂಟ್ವಾಳದ ಪೂಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈಗ ತನಿಖೆ ಕೂಡ ಆಕ್ಟಿವ್ ಆಗಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಸೌಜನ್ಯ ಪ್ರಕರಣದಲ್ಲಿ ಮಾತ್ರ ಹೆಸರು ಮಾಡಿಕೊಂಡಿದ್ದಂತಹ ಸಂಧ್ಯಾ ಪವಿತ್ರ ನಾಗರಾಜ್ ಈ ಹಿಂದೆ ಸಾಕಷ್ಟು ಬೇರೆ ಬೇರೆ ಆರೋಪಗಳಿದ್ರೂ ಕೂಡ ಆಕೆ ವೈಭವೀಕರಣಕ್ಕೆ ಒಳಗಾಗಿದ್ದು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ. ಇನ್ನು ಈ ಗಾಯಕ ಮತ್ತು ಈಕೆ ಹೆಂಗ್ ಪರಿಚಯ ಅಂತ ಕೇಳಿದ್ರೆ ಯಾವುದಾದ್ರೂ ಶಾಪಿಂಗ್ ಮಾಲ್ನಲ್ಲಿ ಮೀಟ್ ಆಗಿದ್ರ? ಇಲ್ಲ. ಯಾವುದಾದ್ರೂ ಮದುವೆ ಮನೇಲಿ ಮೀಟ್ ಆಗಿದ್ದವರ ಅಲ್ಲ. ಯಾವ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾದವರಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾ ಎನ್ನುವಂಥ ಸಾರ್ವಜನಿಕ ಪ್ಲಾಟ್ಫಾರ್ಮ್ನಲ್ಲಿ ಇಬ್ಬರೂ ಕೂಡ ಪರಿಚಯಗೊಳ್ತಾರೆ. ಆರಂಭದಲ್ಲಿ ಸೌಜನ್ಯ ಪ್ರಕರಣದ ಹೋರಾಟಗಾರ್ತಿ ನೀವಾಗಿರೋದ್ರಿಂದಾಗಿ ನಿಮ್ಮ ಮೇಲೆ ನನಗೆ ಅಭಿಮಾನ ಇದೆ ಅಂಥೇಳಿ ರಾಜೇಶ್ ಆರಂಭಿಕ ಪರಿಚಯದಲ್ಲಿ ಮಾತುಕತೆಯಾಗುತ್ತೆ. ಅದಾದ ನಂತರ ನಾನು ಸಾಕಷ್ಟು ಕೇಸ್ಗಳಿಂದ ಬಡವರನ್ನು ಮುಕ್ತಿಗೊಳಿಸಿದ್ದೀನಿ, ನಿಮ್ಮ ಮೇಲೆ ಏನಾದರೂ ಕೇಸ್ಗಳಿದ್ರೆ ನಾನು ಅದನ್ನು ಕೋರ್ಟ್ನಲ್ಲಿ ಕ್ವಾಶ್ ಮಾಡಿಸ್ಕೊಡ್ತೀನಿ ಅಂಥೇಳಿ ಯಾರು ಹೇಳ್ತಾ ಇರೋದು? ಇದು ಸಂಧ್ಯಾ ಪವಿತ್ರ ನಾಗರಾಜ್. ಪಾಪ ಈ ಮನುಷ್ಯನಿಗೂ ಹಳೆ ಕೇಸ್ ಒಂದಿರುತ್ತೆ. SC ST ಕಾಯ್ದೆ ಅಡಿ ಈತನ ವಿರುದ್ಧ ಒಂದು ಮಹಿಳೆ ದೂರು ಕೊಟ್ಟಿರ್ತಾರೆ. ಅದು ಈತನ ಗಾಯಕ ವೃತ್ತಿಗೂ ಕೂಡ ಒಂದು ತರಹದ ಕಂಟಕ. ಹುಬ್ಳಿಯಲ್ಲೆಲ್ಲ ಒಂದು ಮದುವೆ ಮನೇಲಿ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆದಾಗಲೇ ಕೋರ್ಟ್ ನೋಟಿಸ್ ಬರುತ್ತೆ, ನೀವು ಹಾಜರಾಗಬೇಕು ಅಂತ ಹೇಳಿ. ಸೊ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಕೋರ್ಟಿಗೆ ಹೋಗಬೇಕಾಗಿ ಬರುತ್ತೆ. ಆ ಕಂಟಕದಿಂದ ಪಾರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಕೆಯ ಜೊತೆ ಸಹಾಯವನ್ನು ಕೇಳ್ತಾರೆ ಈ ಗಾಯಕ ರಾಜೇಶು. ಗಾಯಕ ರಾಜೇಶಿನ ಸಹಾಯಕ್ಕೆ ಆಕೆ ಉತ್ತರವನ್ನು ಕೊಡ್ತಾರೆ. ಹೌದು, ನಾನು ಮಾಡಿಸ್ಕೊಡ್ತೀನಿ, ನಿಮ್ದು ಯಾವುದು ಕೇಸು, ಯಾವ ಸೆಕ್ಷನ್ನಲ್ಲಿ ದಾಖಲಾಗಿದೆ ಹೇಳಿ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಎಲ್ಲ ದಾಖಲೆಗಳನ್ನು ಕೂಡ ಕೊಡ್ತಾರೆ. ಸೊ ಕೊಟ್ಟ ನಂತರ ಆಕೆ ಸಾಕಷ್ಟು ದಿವಸ ತೆಗೆದುಕೊಳ್ತಾರೆ. ಆಗ ಸಂಶಯ ಬರುತ್ತೆ. ಸಂಶಯ ಬಂದು ಈಗ ಕೇಸನ್ನು ಹಾಕಿದ್ದಾರೆ. SI ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗಾಯಕ ಕೆ ರಾಜೇಶ್ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ರಾಜ್ಯದ ಸಾಕಷ್ಟು ಊರುಗಳಿಗೆ ಹೋಗ್ಬಿಟ್ಟು ಹಾಡು ಹೇಳ್ತೀರಿ, ಸಾಕಷ್ಟು ಜನರ ಜೊತೆಯೂ ಕೂಡ ಬೆರೆತಿರೋ ಅನುಭವ ನಿಮಗಿದೆ. ನಿಮ್ಮಂತವರೇ ಹಿಂಗ್ ವಂಚನೆಗೊಳಗಾದ್ರೆ ಸಾಮಾನ್ಯ ಜನರ ಪಾಡೇನು ಅಂತ? ಸರ್, ನನಗೂ ಅದೇ ಪ್ರಶ್ನೆ. ಯಾಕಂತ ಹೇಳಿದ್ರೆ ಆ ವಂಚನೆ ಮಾಡೋ ವ್ಯಕ್ತಿಗಳು ಅವರು ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಏನು ನ್ಯಾಯವಾಗಿ ಅವರು ದುಡಿಯದೇ ಇದ್ರೂನು ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಇಳಿಯೋದು, ಮತ್ತೆ 5 ಸ್ಟಾರ್ ಜೀವನ ಎಲ್ಲ ನಡೆಸಿ, ಮತ್ತೆ ಅವರು ದೊಡ್ಡ ಒಂದು DC ತರ ಪವರ್ ಅಲ್ಲಿ ಮಾತಾಡೋದೆಲ್ಲ ಹೇಳುವಾಗ ನೂರಾರು ಜನ ಇದನ್ನ ನಿಜ ಅಂತ ನಂಬ್ತಾರೆ ಸರ್. ಮತ್ತೆ ಈ ತರ ಫ್ರಾಡ್ ಮಾಡೋರ ಇಳಿದವರ ಉದ್ದೇಶನೂ ಅದೇ, ಅವರು ನಂಬಿಸ್ಬೇಕು. ಬೆಳಿಗ್ಗೆ ಎದ್ದು ಸೂಟು ಬೂಟು ಹಾಕಿಕೊಂಡು ಮತ್ತೆ ಇನ್ನೊಂದು ದೇವರನ್ನ ಮುಂದೆ ಇಡ್ತಾರೆ. ಅವರದ್ದು ಫೋನ್ DPಗಳಲ್ಲಿ ಅವರ ಸ್ಟೇಟಸ್ ಅಲ್ಲಿ ಎಲ್ಲ ದೇವರ ಫೋಟೋಗಳೇ ಇರ್ತದೆ. ಇದೆಲ್ಲ ಅಮಾಯಕರನ್ನ ನಂಬಿಸ್ಲಿಕ್ಕೆ ನನ್ನಂತವನೇ ಅದನ್ನ ನಂಬಿದ್ದಾನೆ ಅಂತ ಹೇಳಿದ್ರೆ ಇನ್ನೊಂದು ಫ್ರಾಡ್ ಅವಳು ಮಾಡಬಾರ್ದು. ಅದಕ್ಕೋಸ್ಕರ ನಾನು ಗಟ್ಟಿಯಾಗಿ ಇಳಿದಿದ್ದೇನೆ ಸರ್. ಹೆಂಗ್ ಪರಿಚಯ ಇವರು? ನಿಮ್ಮ ಕಾಲೇಜ್ ಮೇಟೋ ಅಥವಾ ನಿಮ್ಮ ಸ್ನೇಹಿತೇನೋ ಈಕೆ? ಇಲ್ಲ, ಕಳೆದ ವರ್ಷದಲ್ಲಿ ಅವರ V2 ಸೂರ್ಯನ್ ಜೊತೆಗೆ ಒಂದು ಅಲಿಗೇಷನ್ ಆಗಿ ರಾತ್ರೋರಾತ್ರಿ ಒಂದು ಹೆಣ್ಣು ಮಗಳಿಗೆ ಅಲ್ಲಿ ಬೀದಿಯಲ್ಲಿ ಬೈತಿರೋಂತ ಒಂದು ವಿಡಿಯೋ ನೋಡಿದೆ ನಾನು.
ಯಾರಪ್ಪ ಈ ಹೆಣ್ಮಗಳು, ಅಯ್ಯೋ ಪಾಪ ಯಾಕೆ ಈ ತರ ಬೈತಾ ಇದಾರೆ, ಅದು ಬೀದಿಯಲ್ಲಿ ಅಂತ ಕೆಟ್ಟದಾಗಿ ಬೈತಾ ಇದ್ದಾರೆ ಅಂತ ಅಲ್ಲಿ ಕಮೆಂಟ್ ಆಗ್ತಾ ಇದ್ರು ಸಂಧ್ಯಾ ಪವಿತ್ರ ನಾಗರಾಜ್ ಅಂತ. ಸೊ ಇದು ಯಾರು ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ನಾನು ಅವರ ಪ್ರೊಫೈಲ್ ಓಪನ್ ಮಾಡಿ ನೋಡಿದಾಗ ನನಗೆ ಇವ್ರನ್ನೆಲ್ಲೋ ನೋಡಿದಾಗ ಇದೆ ಅಲ್ಲ ಅಂತ ಅನ್ನಿಸ್ತು. ಹಾಗೆ ಅವರ ಪ್ರೊಫೈಲ್ಗೆ ಹೋದಾಗ ಅಲ್ಲಿ ಸೌಜನ್ಯ ಪರ ಹೋರಾಟದಲ್ಲಿ ಇವರು ದೊಡ್ಡ ದೊಡ್ಡ ಭಾಷಣ ಮಾಡಿದ್ದೆಲ್ಲ ಇತ್ತು. ಅವಾಗ ನನಗೆ ಗೊತ್ತಾಯ್ತು, ಓ ಇವರು ಇಲ್ಲಿ ಸೌಜನ್ಯ ಪರ ಹೋರಾಟ ಮಾಡಿ ಇಲ್ಲಿ ಭಾಷಣ ಎಲ್ಲ ಮಾಡಿದವರಲ್ಲ ಅಂತೇಳಿ. ನಾನು ಅವಾಗ ಅವರಿಗೆ ಮೆಸೆಂಜರ್ಲಿ ಒಂದು ಹಾಯ್ ಅಂತ ಕಳಿಸಿದ್ದೆ. ಮರುದಿನ ಅವ್ರು ನನಗೆ ರಿಪ್ಲೈ ಮಾಡಿದ್ರು, ಏನ್ ಮೇಡಮ್ ನಿನ್ನೆ ಈ ತರ ಆಗ್ತಾ ಇತ್ತು ಪಾಪ ನೀವು ಅಲ್ಲಿ ಬೀದಿಯಲ್ಲಿ. ನಮ್ಗೆ ಏನು ಅಂತ ಹೇಳಿದ್ರೆ ಈ ಸೌಜನ್ಯ ಹೋರಾಟ ಮಾಡುವವರ ಬಗ್ಗೆ ಒಂದು ಸಿಂಪತಿ ಖಂಡಿತವಾಗಿದೆ. ಅದಕ್ಕೆ ಅದೇ ಸಿಂಪತಿಯಲ್ಲಿ ನಾನು ಅವರಿಗೆ ಮೆಸೇಜ್ ಹಾಕಿದೆ. ಆ ಮೆಸೇಜ್ ಮೂಲಕ ನನಗೆ ಪರಿಚಯ ಆದದ್ದು ಸರ್. ಕರಾವಳಿ ಹುಡುಗಿ ಪರ ನಿಂತ್ಕೊಂಡಿದ್ದಾರೆ, ಏನೋ ನಿಮಗೊಂದು ಭರವಸೆ ಮೂಡಿದೆ. ಸೊ ನಿಮ್ಮ ಮೇಲಿನ ಕೇಸ್ಗಳನ್ನ ಕ್ವಾಶ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಈಗಿನೇ ಹೇಳ್ಕೊಂಡಿದ್ರ ನಿಮ್ ಜೊತೆ ಹೆಂಗೆ ಸರ್? ಅದಾದ್ಮೇಲೆ ಈ ಮೆಸೆಂಜರ್ ಅಲ್ಲೇ ಫೋನ್ ನಂಬರ್ ನ ತಗೊಳ್ತಾರೆ. ಆಮೇಲೆ ಅವ್ರು ಫೋನ್ ಮಾಡ್ತಾರೆ, ನಾನು ಒಂದು ವಾರ ಆ ಕಡೆ ಬರ್ತೀನಿ ಅರವಿಂದ್, ನಿಮ್ಮ ಕಾರ್ಯಕ್ರಮ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಮತ್ತೆ ನಾವು ಲೈವ್ ಮಾಡುವಾಗ ಲೈವ್ ಅಲ್ಲಿ ಬಂದು ಕಮೆಂಟ್ ಹಾಕ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇರಿ ಅಂತ. ಆಮೇಲೆ ಫೋನ್ ಮಾಡುವಾಗೆಲ್ಲ ನೀವು ತುಂಬಾ ಒಳ್ಳೆಯವರು, ಪಾಪ ನಿಮ್ ಜೊತೆಗೆ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನೀವು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ, ಅಷ್ಟು ಕೇರ್ಫುಲ್ ಆಗಿರ್ತೀರಿ ಅಂತೆಲ್ಲ ನನ್ನನ್ನ ಹೊಗಳಿ ಉಬ್ಬಿಸುವ ಕೆಲಸ ಪ್ರಾರಂಭದ ದಿನಗಳಲ್ಲಿ ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿನ ಹೋದ ನಂತರ ಇವರು ಡಿಸೆಂಬರ್ ಅಂದ್ರೆ ಕಳೆದ ವರ್ಷ 2024 ಡಿಸೆಂಬರ್ ಸಮಯದಲ್ಲೆಲ್ಲ ಇವರು ಸಂಧ್ಯಾ ವಾಯ್ಸ್ ಆಫ್ ಜಸ್ಟಿಸ್ ಅಂತ ಒಂದು ಫೇಸ್ಬುಕ್ ಪೇಜ್ ಅನ್ನ ಮಾಡಿ ಅದರ ಮೂಲಕ ಈ ತರ ಅನೇಕ ಚೀಟಿಂಗ್ ಕೇಸ್ಗಳಾಗ್ತಾ ಇದೆ, ಹೆಣ್ಣು ಮಕ್ಕಳು ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಪಾಪ ಅಮಾಯಕ ಗಂಡು ಮಕ್ಕಳ ಮೇಲೆ ಇವರು ದುರುಪಯೋಗ ಪಡಿಸಿಕೊಂಡು ಕೇಸ್ ಹಾಕಿಸ್ತಾ ಇದ್ರೆ, ಇದರ ವಿರುದ್ಧ ಎಲ್ಲ ನಾವು ಹೋರಾಟ ಮಾಡ್ತಿದ್ದೇವೆ. ನಾವೊಂದು ಸೌಜನ್ಯ ಹೆಲ್ಪ್ ಲೈನ್ ಅಂತ ಒಂದು ಗ್ರೂಪ್ ಮಾಡಿ ನನ್ನ ಹಿಂದೆ ಒಂದು ಹೆಣ್ಣು ಮಕ್ಕಳ ಟೀಮೇ ಇದೆ, ಒಂದು ಒಳ್ಳೆ ಸೋಷಿಯದಲ್ಲಿ ಎಲ್ಲ ಇದು ಏನು ಗವರ್ಮೆಂಟ್ ಜಾಬ್ ಎಲ್ಲ ಇರುವಂತವರು ಒಂದು ಒಳ್ಳೆ ಕೌನ್ಸಿಲಿಂಗ್ ಟೀಮ್ ಇದೆ, ನಾವೆಲ್ಲಾ ಕಡೆ ಹೋಗಿ ಇಂಥ ಕೇಸ್ಗಳನ್ನ ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳೋರು. ಆಮೇಲೆ ಅಲ್ಲಿ ಇಲ್ಲಿ ಹೋಗಿ ಕೆಲವೊಬ್ಬರ ಹತ್ರ ಎಲ್ಲ ಸರಿ ಮಾಡಿದ ವಿಡಿಯೋನೆಲ್ಲ ಪೇಜ್ ಅಲ್ಲಿ ಹಾಕಿ ಅದರ ಲಿಂಕ್ ಅನ್ನ ನನಗೆ ಕಳಿಸೋರು. ಆ ಸಂದರ್ಭದಲ್ಲಿ ನಾನು ನಂಬಿ ನನ್ನದೊಂದು ಪ್ರಕರಣ 2018 ಒಂದು ಅಟ್ರಾಸಿಟಿ ಪ್ರಕರಣ ಇತ್ತು, ಇದಕ್ಕೇನಾದ್ರೂ ನಿಮ್ಮಲ್ಲಿ ಲೀಗಲ್ ಸೊಲ್ಯೂಷನ್ ಇದೆಯಾ ಮೇಡಮ್ ಅಂತ ಕೇಳಿದೆ. ಅಯ್ಯೋ ನಿಮ್ಮ ಅಂತ ಒಳ್ಳೆಯವ್ರ ಮೇಲೆ ಯಾವಳದು ಕಂಪ್ಲೇಂಟ್ ಕೊಟ್ಟದ್ದು ಅಂತ ಹೇಳಿ ಇವ್ರು ನನ್ನ ಹತ್ರ ಹೇಳಿದ್ರೆ, ನೀವು ಬನ್ನಿ ಬೆಂಗಳೂರಿಗೆ ಬನ್ನಿ, ಅದೇನು ಡೀಟೇಲ್ ನನಗೆ ಹೇಳಿ, ನಿಮ್ಗೆ ಏನ್ ಕಾನೂನು ನೆರವು ಬೇಕು ಕೊಡ್ತೀನಿ ಅಂತ ಹೇಳಿ ಇವ್ರು ನನ್ನನ್ನ ಬೆಂಗಳೂರಿಗೆ ಕರೆಸ್ಕೊಂಡಿದ್ದಾರೆ ಸರ್. ನಾನು ಬೆಂಗಳೂರಿಗೆ ಹೋಗಿ ನನ್ನ ಕೇಸ್ ವಿಚಾರವನ್ನು ಅವರಲ್ಲಿ ಡೀಟೇಲ್ ಆಗಿ ಹೇಳಿದೆ, ನನ್ನ ಚಾರ್ಜ್ ಶೀಟ್ ಅವರಿಗೆ ಕೊಟ್ಟ ನಂತರ ಹೇಳಿದ್ರು, ನೋಡಿ ಅರವಿಂದ್ ಅವರೇ, ಇದು ಮೇಲ್ನೋಟಕ್ಕೆ ಏನೇ ಇದನ್ನ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಮ ಮೇಲೆ ಆ ಹುಡುಗಿ ಇದು ಹನಿ ಟ್ರ್ಯಾಪ್ ಮಾಡಿರೋದು, ಇಂಥದ್ದು ತುಂಬಾ ಬೆಂಗಳೂರಲ್ಲಿ ದಿನಕ್ಕೊಂದು ಆಗ್ತಾ ಇರ್ತದೆ, ಇದು ಸ್ಪಷ್ಟವಾಗಿ ಹನಿ ಟ್ರ್ಯಾಪ್ ಅಂತ ಗೊತ್ತಾಗುತ್ತೆ. ನಿಮ್ ಜೊತೆಗೆ ಇದ್ದುಕೊಂಡು ನಿಮ್ಮಿಂದ ಎಲ್ಲ ಪಡ್ಕೊಂಡು ರಿಟರ್ನ್ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು, ಇದು ಹನಿ ಟ್ರ್ಯಾಪ್. ಇಂಥದ್ದು ತುಂಬಾ ಸೊಲ್ಯೂಷನ್ ಮಾಡಿದ್ದೇವೆ, ನಮ್ಮ ಹೈಕೋರ್ಟ್ ಅಲ್ಲಿ ಲಾಯರ್ ಇದ್ದಾರೆ, ಅವ್ರನ್ನ ಹಿಡ್ಕೊಂಡು ಈ ಕೇಸನ್ನ ಹೈಕೋರ್ಟ್ ಅಲ್ಲಿ ಅವ್ರನ್ನು ಕರೆಸಿ 1 ತಿಂಗಳಲ್ಲಿ ಸ್ಕ್ವಾಶ್ ಮಾಡಿಸಿ ಕೊಡ್ತೀವಿ ಅಂತ ನನ್ನ ಹತ್ರ ಹೇಳಿದ್ರು ಸರ್. ಎಷ್ಟು ತಗೊಂಡಿದ್ರು ಆ ಹೆಸರಲ್ಲಿ ದುಡ್ಡು ನಿಮ್ ಜೊತೆ? ಸರ್ ಆ ತರ ಹೇಳಿದ್ದು, ಈಗ ನಿನ್ನೆ ಅವರು ವಿಡಿಯೋಗಳಲ್ಲಿ ಸಾಕ್ಷಿ ನಾಶ ಮಾಡಿಕೊಡಿ ಅಂತ ನನ್ನ ಹತ್ರ ಬಂದಿದ್ದ ಅಂತ ಹೇಳಿ ನನ್ನ ಮೇಲೆ ಆಧಾರರಹಿತ ಆರೋಪ ಮಾಡ್ತಿದ್ದಾರೆ. ನಾನು ಯಾವತ್ತೂ ಅಲ್ಲಿ ಸಾಕ್ಷಿ ನಾಶ, ಯಾಕಂದ್ರೆ ನನಗೆ ಕಾನೂನು ನಾಲೆಜೇ ಇಲ್ಲ ಈ ಕೇಸಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿ. ಸೊ ನಾನು ಯಾವತ್ತು ಸಾಕ್ಷಿ ನಾಶ ಮಾಡಿ ಅಂತ ಆಗ್ಲಿ ಅಥವಾ ಅವರಲ್ಲಿ ಕಾಂಪ್ರಮೈಸ್ ಮಾಡಿ ಅಂತ ಹೇಳಿ ಅವರ ಹತ್ರ ಹೋದದಲ್ಲ. ಮತ್ತೆ ಅವರು ಕೂಡ ನನಗೆ ಸ್ಪಷ್ಟವಾಗಿ ಹೇಳಿದ್ ಒಂದೇ, ಹೈಕೋರ್ಟ್ ಲಾಯರ್ ನ ಇಟ್ಕೊಂಡು ನಾನು ಈ ಕೇಸನ್ನು ಹೈಕೋರ್ಟ್ ಅಲ್ಲಿ ಸ್ಕ್ವಾಶ್ ಮಾಡಿಸಿದ್ದೇನೆ ಅಂತ ಹೇಳಿದ್ರೆ ಹೊರತು ಇದರ ಸಾಕ್ಷಿ ನಾಶ ಮಾಡಿಸಿ ಕೊಡ್ತೀನಿ, ಆ ಹುಡುಗಿಯ ಮನೆಗೆ ಹೋಗಿ ಕಾಂಪ್ರಮೈಸ್ ಮಾಡಿಸಿ ಕೊಡ್ತೀನಿ ಅಂತ ಅವ್ರು ಯಾವತ್ತೂ ನನಗೆ ಹೇಳಲಿಲ್ಲ. ನಾನು ಅಲ್ಲಿಂದ ರಿಟರ್ನ್ ಬಂದ ನಂತರ ಅವರು ಈ ಕೇಸಿನ ಅಲ್ಲಿಂದ ಮಂಗಳೂರು ಕೋರ್ಟ್ ಇಂದ ಮತ್ತೆ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರ ದಾಖಲೆಗಳೆಲ್ಲ ನಾವು ಇಲ್ಲಿ ಹೈಕೋರ್ಟ್ಗೆ ತರಿಸ್ಕೊಳ್ಬೇಕು, ಅದಕ್ಕೆ ಸ್ವಲ್ಪ ಖರ್ಚಿದೆ ಅಂತ ಹೇಳಿ 30,000ಕ್ಕೆ ಡಿಮ್ಯಾಂಡ್ ಇಡ್ತಾರೆ. ನಾನು ಆಗಷ್ಟೇ ಮನೆ ಕಟ್ಟಿದ್ದೆ, ತುಂಬಾ ಸಾಲದಲ್ಲಿದ್ದೆ, ಆದ್ರೂ ಕೂಡ ನಾನು ಬೇರೆ ಸಾಲ ಮಾಡಿ 30,000 ಇವರಿಗೆ ಕೊಟ್ಟೆ ಸರ್. ರಾಜೇಶ್, ಈವರೆಗೂ ನೀವು ಸಂಧ್ಯಾ ಪವಿತ್ರ ನಾಗರಾಜ್ಗೆ ಎಷ್ಟು ಹಣ ಕೊಟ್ಟಿದ್ದೀರಿ ಸರ್? ಒಟ್ಟು ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಲ್ಲಿ ನಾನು 3,20,000 ರೂಪಾಯಿಯನ್ನ ಕೊಟ್ಟಿದ್ದೇನೆ ಸರ್. ಎಲ್ಲ ಅವರ ಅಕೌಂಟಿಗೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಮಾಡಿರೋದು. ಎಲ್ಲ ದಾಖಲೆ ನಿಮ್ ಬಳಿ ಇದೆ? ಎಲ್ಲ ದಾಖಲೆಗಳಿದೆ ಸರ್. ತದನಂತರ ನಿಮಗೆ ಯಾವಾಗ ಸಂಶಯ ಬರುತ್ತೆ ಈಕೆ ಮೇಲೆ? ಸರ್ ನನಗೆ ನನ್ನ ಮೇಲಿದ್ದ ಪ್ರಕರಣ ಈಗ ವಿಚಾರಣಾ ಹಂತದಲ್ಲಿದೆ. ಇನ್ನು 2 ತಿಂಗಳಲ್ಲಿ ಮಂಗಳೂರಲ್ಲಿ ಅದರ ಜಡ್ಜ್ಮೆಂಟ್ ಬಂದು ಅದು ಮುಗಿದೋಗುತ್ತೆ. ಆದ್ರೆ ಇವರು ಮಾತ್ರ 3-4 ತಿಂಗಳಿಂದ ನನ್ನ ಹತ್ರ ಪದೇ ದುಡ್ಡು ತಗೊಳ್ತಾ ಇದ್ರೆ ವಿನಃ ಇವರು ಮತ್ತೆ ಲಾಸ್ಟ್ಗೆ ನಾನು ಏನಾಯ್ತು ಅಂತ ಕೇಳುವಾಗ ಈಗ ನನಗೆ ಡೌಟ್ ಎಲ್ಲಿ ಬಂತು ಅಂತ ಹೇಳಿದಾಗ ವಕೀಲರ ಹತ್ರ ಇವ್ರು ನನ್ನನ್ನ ಮಾತಾಡಿಸ್ತಾ ಇರ್ಲಿಲ್ಲ. ನನ್ನ ಪರವಾಗಿ ಹೈಕೋರ್ಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ಒಬ್ಬರು ವಕೀಲರನ್ನ ಇಟ್ಟಿದ್ದೇನೆ ಅಂತ ಹೇಳಿ ಆ ವಕೀಲರು ಒಮ್ಮೆ ನನ್ನ ವಕಾಲತ್ತೆ ತಗೊಂಡಿಲ್ಲ. ಅದು ನನಗೆ ಡೌಟ್ ಆಯ್ತು. ಮತ್ತೆ ಇವ್ರು ಹೇಳ್ತಾರೆ ಮೇ ಆಗುವಾಗ ಇನ್ನು 2 ತಿಂಗಳಲ್ಲಿ ಮುಗಿದೋಗ ನನ್ನ ಕೇಸ್ ಬಗ್ಗೆ ಇವರು ಹೇಳ್ತಾರೆ ಇನ್ನೂ 5 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದ್ರು ಸರ್. ಅವಾಗ ನನಗೆ ತೀರಾ ಟೆನ್ಷನ್ ಆಯ್ತು. ನೀವು ಈಗ
ಒಟ್ಟಿಗೆ ಕೊಡಬೇಡಿ, ಈಗ 1 ಲಕ್ಷ ಹಾಕಿ ಅಂತ ಹೇಳ್ತಾರೆ. ನನ್ನ ಕೇಸ್ ಏನಾಯ್ತು ಮೇಡಮ್, ನಾನೀಗ 3,20,000 ಕೊಟ್ಟಿದ್ದೀನಲ್ಲ, ಅದರದ್ದು ಏನಾಯ್ತು ಅಂತ ಕೇಳುವಾಗ ಅದು ಇನ್ನೂ ಒಂದು 4-5 ತಿಂಗಳು ನಾವು ಮಂಗಳೂರಿಗೆ ಬರ್ಬೇಕಾಗುತ್ತೆ ಅಂತ ಹೇಳಿದ್ರು. ಅವಾಗ ನನಗೆ ಫಸ್ಟ್ ಟೈಮ್ ಡೌಟ್ ಆಯ್ತು, ಯಾಕಂದ್ರೆ 2 ತಿಂಗಳಲ್ಲಿ ನನ್ನ ಕೇಸ್ ಮುಗ್ದೇ ಹೋಗುತ್ತೆ, ಇವ್ರು 4-5 ತಿಂಗಳು ಬರ್ಬೇಕು ಅಂತ ಹೇಳ್ತಾರೆ. ಅಲ್ಲಿಂದ ನಾನು ಇವ್ರನ್ನ ಪ್ರಶ್ನೆ ಮಾಡೋಕ್ ಶುರು ಮಾಡಿದೆ. ನಂದು ಏನಿತ್ತು ಡಾಕ್ಯುಮೆಂಟ್ ಕೊಡಿ, ನೀವು ಅಲ್ಲಿ ಹೈಕೋರ್ಟ್ ಅಲ್ಲಿ ಸಲ್ಲಿಸಿದ್ರ ಬಗ್ಗೆ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳುವಾಗ ಅಲ್ಲಿಂದ ಇವರು ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ. ಎಸ್ ಸರ್, ಸಂಶಯ ಬಂದು ಪುಂಜಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡ್ತೀರಿ? ಹೌದು, ಸಂಶಯ ಬಂದು ನಾನು ಇವರ ಹತ್ರ 1 ತಿಂಗಳು ಕಾದೆ. ನಾನು ಸಂಶಯ ಬಂದ ತಕ್ಷಣ ಪೊಲೀಸ್ ಠಾಣೆಗೆ ಥ್ಯಾಂಕ್ ಯು ರಾಜೇಶ್. ತಮ್ಮೆಲ್ಲ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಎಲ್ಲಿಯವರೆಗೆ ವಂಚನೆಗೊಳಗಾಗ್ತಾರೋ ಅಲ್ಲಿವರೆಗೂ ಕೂಡ ವಂಚನೆ ಮಾಡೋರು ಇದ್ದೇ ಇರ್ತಾರೆ. ಒಂದು ಘಟನೆ ನಡೆದಾಗ ಅದರಲ್ಲಿ ಎರಡು ತರಹದ ಸ್ಟೋರಿಗಳು ಇರ್ತವೆ. ಇಲ್ಲಿ ಗಾಯಕ ಹೇಳಿದ ಸತ್ಯಾನೋ ಅಥವಾ ಪವಿತ್ರ ನಾಗರಾಜ್ ಹೇಳ್ತಾ ಇರತಕ್ಕಂಥ ಆರೋಪ ಸತ್ಯಾನೋ, ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಪೊಲೀಸರ ತನಿಖೆಯ ನಂತರವಷ್ಟೇ ಬಯಲಾಗಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.